ಸಂಜೆನೇ ಹೋಗಬೇಕು ಬೆಂಗಳೂರಿಗೆ, ಆರ್ಡ್ರ್ ಇದೆ. ನಾನಿನ್ನೂ ಭಾನುವಾರ ಸೋಮವಾರ ಬೆಳಿಗ್ಗೆನೇ ಬರ್ತೀನಿ. ಯಾಕಂದರೆ ಭಾನುವಾರ ಒಂದು ರಿಸೆಪ್ಷನ್ ಇದೆ, ಮತ್ತು ಸಂಜೆ ಒಂದು ಫಂಕ್ಷನ್ ಇದೆ. ಅದಕ್ಕೆಲ್ಲ ಬೇಗ ಬೇಗ ಅರೇಂಜ್ ಮಾಡಿ ನೈಟ್ ಬರೋಕ್ಕಾಗಲ್ಲ. ಸೋಮವಾರ ದಿನ ಬೆಳಗ್ಗೆನೇ ಬರ್ತೀನಿ ನಾನು. ಸರಿ ಆಯ್ತು ಹೇಳಿ, ಇಲ್ಲಿಗೆ ಬಾ, ಅಲ್ಲಿಗೇನು ಹೋಗೋದು ಬೇಡ. ಸದ್ಯಕ್ಕೆ ಅವ್ನು ನಾನು ಹೆಂಡ್ತಿನ ಕರ್ಕೊಂಬಂದು ನಾನು ಚೆನ್ನಾಗಿರ್ತೀನಿ ಅಂತ ಹೇಳೋವರೆಗೂ ಅಲ್ಲಿಗೇನು ಹೋಗೋದು ಬೇಡ. ಸುಮ್ಮನೆ ಇಲ್ಲೇ ಇರೋಣ. ನಮ್ಮಮ್ಮ ಈಗ ಬೇಜಾರತ್ಲ ಒಂದೇ ಇದ್ದು ಅಯ್ಯಮ್ಮನಿಗೆ ಹಂಗೆ ಮನೆಗೆ ಬೇಕೋ ಅನಿಸುತ್ತೆ ಅಂತ ಅಯ್ಯಮ್ಮ ಒಂಥರ ಮಂಕಾಗಿರುತ್ತೆ. ಒಂಥರ ಯೋಚನೆ ಮಾಡ್ತಿರುತ್ತೆ, ಯಾರು ಇಲ್ವಲ್ಲಪ್ಪ ಹಿಡ್ದು ದೊಡ್ಡ ಮನೆಯಾಗೆ, ನಮ್ಮ ಅಯ್ಯಪ್ಪ ಇಲ್ಲ. ನನ್ನ ಗಂಡ ಆದರೂ ಇದ್ದಿದ್ರೆ ನನ್ನ ಗಂಡ ನನಗೆ ಹೆಂಗೋ ಇರ್ತಿದ್ವಿ, ಒಬ್ಬಳೇ ಇರ್ಬೇಕಂದ್ರೆ ಬೇಜಾರು ನನಗೆ ಅಂತೇಳಿ ಆಡುತ್ತೆ. ಅದಕ್ಕೆ ನಾವು ಒಂದು ಸ್ವಲ್ಪ ದಿನ ಇದ್ರೆ ಅಯ್ಯಮ್ಮಗೂ ಎಷ್ಟೋ ಒಂದಿಟ್ಟು ಸಮಾಧಾನ ಆದಂಗೆ ಆಗುತ್ತೆ. ಇಲ್ಲೇ ಇದ್ದವರಾಗಿದ್ರು ನೋಡ್ಕೊಂಬಲ್ಲಪ್ಪ ಮಗಳು ಅಂತಾರೆ. ಅದಕ್ಕೆ ಸುಮ್ಮನೆ ಇಲ್ಲೇ ಇರೋಣ ಒಂದೆರಡು ದಿನ. ಸರಿ ಆಯ್ತು ಹೇಳು, ಹಿಂಗೆ ಮಾಡೋಣ. ಇಲ್ಲಿಗೆ ಬರ್ತೀನಿ ಹೇಳು. ಅವನಾಗೆ ಅವ್ನು ಹೋಗಿ ಕರ್ಕೊಂಬಂದು ಚೆನ್ನಾಗಿರ್ಲೇಳು ಅವರು. ಬೇಕಾರೆ ಅವ್ರ ಪಾಡಿಗೆ ಅವ್ರು ಹೇಳಿ ಸ್ವಲ್ಪ ದಿನ ನಾವು ಇಲ್ಲೇ ಇರೋಕ್ಕಾಗುತ್ತೀರ. ಬರ್ರಿ ಹೇಳಿ ಅಂದ್ರೆ ತಿನ್ರಿ. ಇಡ್ಲಿ ಮಾಡೈತಿ ನಮ್ಮ, ಬರ್ರಿ ತಳ್ಕೊಂಡಿಬ್ರು ತಿನ್ಬರ್ರಿ. ನಮ್ಮಮ್ಮ ನಾವಿರೋಕ್ಕೆ ಇಡ್ಲಿ ಎಲ್ಲ ಮಾಡೈತಿ. ಒಂದಿದ್ರೆ ಆತನ ತೀಟ್ ಮಾಡ್ಕೊಂಡು ಸುಮ್ಮನೆ ಆಗೋದು. ತಿನ್ಯಾತ್ ಮಾಡ್ತೀಯಮ್ಮ, ಇರೋಳು ಒಬ್ಳಿಗೆ ಬಿಡತ್ತೆ, ಯಾತ್ ಮಾಡಕ್ಕೂ ಅಂತಾರೆ ಬೇಜಾರಾದಂಗಾಗುತ್ತೆ. ಬಿಡತ್ತೆ, ಇನ್ಮೇಲೆ ನಾವು ಇದೀವಲ್ಲ, ನೀನೇನೋ ಯೋಚನೆ ಮಾಡಬೇಡ, ಆರಾಮಾಗಿರು. ಯಾಕೆ ಯೋಚನೆ ಮಾಡ್ತೀಯ? ನಾವೆಲ್ಲ ಇರಬೇಕಾದ್ರೆ ಇದಿರಪ್ಪ, ಎಲ್ಲ ಇದ್ರಿ ಏನಕ್ಕೆ ಬಂದಂಗೆ ನಾನು ಒಬ್ಳೆ ಇರ್ಬೇಕಲ್ಲ ದೊಡ್ಡ ಮನೆಯಾಗ. ನಮ್ಗೆ ಅದೇ ಬೇಜಾರು. ಸುಮ್ಮನೆ ಅವರು ಗಂಡ ಹೆಂಡ್ತಿ ಇಬ್ಬರಳು ಹೆಂಡ್ತಿನ ಕರ್ಕೊಂಬಂದ್ರು ಅಲ್ಲಿ ಇರ್ಲೇಳು. ನೀವು ಇಲ್ಲೇ ಇದ್ದೂರಾಗೆ ಇದ್ದೀರ ಅವ್ರ ಪಾಡಿಗೆ. ಈಗ ಅವನಿಗೆ ಜವಾಬ್ದಾರಿ ಬರ್ಬೇಕಂದ್ರೆ ನೀವು ಬೇರೆ, ಅವ್ರು ಬೇರೆ ಇರ್ಲೇಳು ಆ ಮನೆಯಾಗೆ. ನೀವು ಇಲ್ಲೇ ಇರಿ, ನನಗಿನ್ನ ಯಾರು ಇದ್ದಾರೆ? ಇವಾಗ ನೀವು ಇಲ್ಲೇ ನೋಡ್ಕೊಂಡು ಇಲ್ಲೇ ಇಟ್ಕೊಂಡು ನೀವೇ ಮನೆ ತಗೊಂಬಂತ್ರಿ. ಇಲ್ಲೇ ಇಟ್ಕೊಂಡು ನೋಡ್ಕೊಳ್ರಿ ನಮ್ಮನ್ನ ಅಷ್ಟೇ. ಇಲ್ಲೇ ಇಟ್ಕೊಂಡು ನೋಡ್ಕೊಂಡು ಮನೆ ತಗೊಂಬತ್ತು ಕಲ್ಕೊಳ್ರಿ. ಹಂಗೆ ಕಣ ಅಂದ್ಕೊಂಡಿರೋದು. ಸ್ವಲ್ಪ ದಿನ ಅವ್ನು ಬುದ್ಧಿ ಕಲ್ತ್ಕೊಂಬವರ್ಗು ಇರೋಣ ಅಂತಿದ್ವಿ. ಬುದ್ಧಿ ಕಲ್ತ್ಕೊಂಬದಾಗ ನಾನು ಸಾಯತಕ್ಕ ಇರ್ರಿ ನೋಡ್ಕೊಂಡು ಅಷ್ಟೇನೆ. ಅವ್ನ ಪಾಡಿಗೆ ಅವೆಲ್ಲ ಹೋಗ್ರಿ ಮಾತಾಡಿಸ್ರಿ, ಅವ್ನು ಚೆನ್ನಾಗಾಗಲಿ. ಆದರೆ ಅವ್ನ ಪಾಡಿಗೆ ಅವನು ಅಲ್ಲಿರ್ಲೇಳು. ಜವಾಬ್ದಾರಿ ಎಂಬುದು ಬರಬೇಕು. ನೀವು ಇಲ್ಲಿರ್ರಿ ಅಷ್ಟೇನೆ. ಈಗ ಮನೆ ತಗೊಂಬಂತ್ರಿ ನೀವು ನೋಡ್ಕೊಂಡು. ಬೇರೆ ಯಾಕೆ? ನಾನು ಅಪ್ಪಣ್ಣ ಯಮ್ಮನೂ ಅವ್ರನ್ನ ಇರಮ್ಮ ಅಂತಂದೆ. ಅವರು ಒಂದೆರಡು ದಿನ ಇರ್ತಾರೆ, ಅದೇ ಹೋಗ್ತಾರೆ. ಅಲ್ಲೇ ಮಂತಕ್ಕೆ ಹೋಗ್ತೀವಿ ಅದು ಇದು ಅಂತ ಅವರು ಹೋಗ್ತಾರೆ, ಇರೋದೇ ಇಲ್ಲ. ಅವರು ಕೆಲಸ ಪಲ್ಸ ಅಂತ ಓಡಾಡ್ತಿರ್ತಾರೆ. ನೀವು ಅಂದ್ರೆ ನೀನು ಸಂಗೀತಮ್ಮ ಅಂದ್ರೆ ನೀನು ಕೆಲ್ಸಕ್ಕೆ ಹೋಗ್ತೀಯ ಬೈ. ನಮ್ಮ 4 ಗಂಟೆ ಹೊಡತ್ತಿ ಬೋತ್ತೀಯ, 4-5 ಗಂಟೆ ಹೊಡತ್ತಿ, 5:15 ಹೊಡತ್ತಿ ಬೋತ್ತೀಯ. ನಿನ್ನ ರಾಪನ್ ಬೋತ್ತೀಯ, ಒಂದೊಂದು ದಿನ ಕತ್ಲಾಗುತ್ತೆ. ಈಗ ನನಗೆ ಮಧ್ಯಾಹ್ನತ್ನಾಗ ಹೆಂಗೋ ಇರ್ತೀನಿ, ರಾತ್ರಿ ಹೊತ್ನಾಗ ಎದ್ದೊತ್ನಾಗ ಮನೆಯಾಗೆ ಯಾರನ್ನ ಇದ್ರಿ ಚಂದಪ್ಪ. ರಾತ್ರಿ ಹೊತ್ನಾಗ ಅಮ್ಮಂಗೆ ಆಗುತ್ತೆ. ನನಗೆ ಇರೋಳು ಒಬ್ಳು ಬೇಜಾರಾದಂಗೆ ಆಗುತ್ತೆ. ಎಲ್ಗನ ಬಾಕ್ಲು ಹಾಕ್ಕೊಂಡಿಲ್ಲನ ಯಾವ ಊರು ಕಡೆ ಕನ ಹೋಗೋಣಂದ್ರೆ ಮನೆ ಹಾಳಾಗುತ್ತಲ್ಲಪ್ಪ. ಮನೆ ಇಟ್ಟೋದು ಬಂಡವಾಳ ಹಾಕೊಟ್ಟು ಅಮ್ಮಂಗಾಗುತ್ತೆ. ಏಟಾಗಿ ಯಪ್ಪ, ಗಂಡು ಮಕ್ಳು ಇಲ್ಲದ ಮನೆ ಅಲ್ಲ. ಸರಿ ಆಯ್ತು ಬೇಡಮ್ಮ, ಇರ್ತೀನಿ. ನೀನೇನು ತಲೆ ಕೆಡಿಸ್ಕೋಬೇಡ ರಾಜಪ್ಪ. ನೀನೇ ನನ್ನ ಮಗ ಅಂತ ತಿಳ್ಕೊಂತೀನಿ ಅಷ್ಟೇನೆ. ನೀನೇ ನನ್ನ ಮಗ ಅಂತ ತಿಳ್ಕೊಂಡು ಮನೆ ಒಳಿನಾಗಿ ಇಲ್ಲೇ ಇದ್ಬಿಡು. ನೀನು ಹೋಗ್ಬೇಡ, ನಾನು ಸಾಯ ತಗೊಂಡು ನೋಡ್ಕೊಂಡು ಇಲ್ಲೇ ಇದ್ಕೊಂಡು ನೀವೇ ಮನೆ ತಗೊಳ್ರಿ ಅಷ್ಟೇನೆ. ಅಮ್ಮ ನಮಗೇನೆ ಆ ಮನೆ ಬೇಡ, ಎಂಥದ್ದು ಬೇಡ. ನೀನು ನೋಡ್ಕೊಂಡ್ರೆ ಸಾಕಿರೋ ನಮ್ಮ ಮಗನಿಗೆ ಮಾಡಿದ್ವಿ ಸಾಕಮ್ಮ. ನಾನು ಅದನ್ನೇ ಮಾಡಿರೋದನ್ನ ಉಳಿಸ್ಕೊಂಡು ಹೋಗ್ಲಿ. ನಮ್ಗೆ ಅದೇ ಸಂತೋಷ ಕಣಮ್ಮ. ಯಾವ ಮನೆ ಬೇಡ, ಏನು ಬೇಡ. ನಾವು ತಿರಾನ ಎಲ್ಲ 4 ಜನನು ಹಂಚ್ಕೊಂಬಕ್ಕಾಗುತ್ತೆ. ಯಾರಿಗಾನ ಮಾರ್ಕೊಂಡ 4 ಜನನು ದುಡ್ಡು ಹಂಚ್ಕೊಂಬಕ್ಕಾಗುತ್ತೆ. ಇಲ್ಲಾಂದ್ರೆ ನಮಗೆ ಇರುತ್ತೆ ಬಿಡು. ಯಾರಿಗಾನ ಬಾಡಿಗೆ ಕೊಡೋದು, ಕೆಳಗೆ ಮೇಲಾತ ಕೆಳಗತ್ತಿಲ್ಲನೋ ಅಂತ ಬಾಡಿಗೆ ಕೊಡೋದು. ಬಾಡಿಗೆ ಕೊಟ್ಟು ಎಲ್ಲ ಹೆಂಗಾತ ಮಾಡೋಕ್ಕಾಗುತ್ತೇನು? ಈಗ ಮೇಲಾತು ಬಾಡಿಗೆ ಕೊಡೋದು, ಕೆಳಗಾತು ಬಾಡಿಗೆ ಕೊಡೋದು ಎಲ್ಲನೂ ಅಂತಾಗಿ ನಮಗೆ ಬಂದೋಗಾಕಿರುತ್ತೆ. ಯಾವ್ದಾನ ಹಬ್ಬ ಆಡೋದಾಗೆ, ಏನಾನ ಜಾತ್ರೆ ಪಾತ್ರೆ ಯಾತನ ದೇವರು ದಿಂಡ್ರು ಮಾಡಿದಾಗ ಬರೋದು. ಬಂದು 4 ಜನನು ಇಟ್ಕೊಂತೀವಿ, ಮಾಡ್ಕೊಂಡು ಉಣ್ಕೊಂಡು ಹೋಗ್ತೀವಿ. ಮೇಲಾತು ಬಾಡಿಗೆ ಕೊಡೋದು, ಕೆಳಗಾಸು ಬಾಡಿಗೆ ಕೊಡೋದಿಲ್ಲ ಅಂತ ಕೆಳಗೆ ಕೊಡೋದು. ಮ್ಯಾಕೆ ಯಾರು ಹೋಗೋಕೆ ಇಷ್ಟಪಡಲ್ಲ. ಕೆಳ ಬಾಡಿಗೆ ಕೊಡೋದು, ಮೇಲೆ ನಾವೇ ಬಂದೋಗೋಕೆ ಇಚ್ಛೆ ಮಾಡೋದು ಅಷ್ಟೇನೆ. ಯಾಕೆ ಮಾರಕ್ಕೆ ಹೋಗ್ತೀಯ? ಮಾರೋದು ಇಲ್ಲ. ಮತ್ತೆ ಬಾಡಿಗೆ ಮನೆಗಳು ಸಿಗೋದೇ ಇಲ್ಲ ಕಣಮ್ಮ. ಕೊಟ್ಟರು ಸಾಕೊಂತಾರೆ. ನಮ್ಮೂರಾಗಂತೂ ಮಸ್ತ ಕೇಳ್ತಾರೆ. ಮ್ಯಾಳದು ನಾನು ಕೊಡೋಣ ಅಂತಿದ್ದೆ. ಯಾರ ಕೇಳಿರು ಒಟ್ಟು ತಳೆ ಕಾಲು ಬಿಡಿ ಕಾಲತ್ತಂತ ಮಾಡೋದ ಕೊಡೋಣ ಅಂತ ಇದೀನಿ ಸಂಗೀತಮ್ಮ. ಯಾರ ಮೇಷ್ಟ್ರಂತೆ ಅದು ಯಾವ್ದೋ ಊರಾರ ಅಂತ ಬರ್ತೀವಿ ಅಂತ ಹೇಳೋದ್ರು. ಬಂದಿದ್ರು ನೋಡ್ಕೊಂಡು ಹೋಗ್ಯವ್ರಿ. ಅದಕ್ಕೆ ಲೀಜಿಗಾದ್ರೂ ಹಾಕ್ಯಂತೀವಿ, ಬಾಡಿಗೆ ಆದ್ರೂ ಕೊಡ್ತೀವಿ ಅಂತಂದ್ರು. ಅದಕ್ಕೆ ನಾನು ಕೊಡೋಣ ಅಂತ ಇದು ನೋಡಿ ತಳಿಯ ಕಾಲು ಬಡಿಯ ಕಾಲತ್ತ ಹಚ್ಚಮ್ಮನ್ ಕೊಟ್ರೆ ಅವರು ಹೆಂಗೆ ಒಂದು ಇರ್ತಾರತ್ತ ಒಳ್ಳೆಯರಂತ ಅವರು. ನಾವು ಹಂಗೇನೆ ಅಲ್ಲೆಲ್ಲ ಕೆಲಸ ಮಾಡ್ಕೊಂಡಿದ್ವಿ ಅಂತ ಹೇಳಿರು. ಕೊಡತ್ತೆ ಸುಮ್ಮನೆ. ಈಗ ಒಳ್ಳೆಯವ್ರು ನೋಡಿ ಕೊಟ್ಬಿಟ್ರೆ ಯಾವುದು ಇರೋಲ್ಲ. ಕೊಡು, ಬಾಡಿಗೆ ಇಸ್ಕ ಸುಮ್ಮನೆ. ಲೀಜಿಗೆ ಏನು ಬೇಡ, ಬಾಡಿಗೆ ಇಸ್ಕ. ನಾನು ಅದೇ ನನಗೆ ಇವಾಗ ದುಡ್ಡಿಂದ ಅವಶ್ಯಕತೆ ಇಲ್ಲ, ಏನಿಲ್ಲ. ಅದಕ್ಕೆ ಬಾಡಿಗೆನೇ ಇಸ್ಕೊಂಬಕ್ಕಾಗುತ್ತೆ. ಒಂದು 10,000 ರೂಪಾಯಿ ಬಾಡಿಗೆ ಅಂತ ಕೊಡ್ತಾರೆ. ಹೆಂಗೋ 2 ರೂಮು ಹಾಲು ಅಡುಗೆ ಮನೆ ಇದಾವಲ್ಲ. ಏನಲ್ಲ ಅಂದ್ರೆ ಒಂದು 700 ರೂಪಾಯಿ ಆದ್ರೂ ಕೊಡ್ತಾರೆ. 7,000 ಕೊಡ್ತಾರೆ ಕಣ. ಮಾಟ ಕೊಡಲ್ಲ. ಒಂದು 5,000 ಕೊಡತಿ ಸುಸ್ತು. ಒಂದು 5,000 ಹೇಳ್ತಾರೆ. 7,000 ಕೊಡ್ರಿ ಬಾಡಿಗೆ ನಮ್ಮ ತಂದು. ಯಾಕಂದರೆ ಎಲ್ಲ ಸೌಕರ್ಯ ಐತೆ, ಸೋಲಾರ್ ಐತೆ, ನೀರೆಲ್ಲ ಬರ್ತವೆ, ಬಿಸಿನೀರೆಲ್ಲನ. ಅದಕ್ಕೇನೆ 7,000 ರೂಪಾಯಿ ಕೊಡ್ರಿ ಬಾಡಿಗೆ ನಮ್ಮ ತಂದು. ದೊಡ್ಡದಾಗೈತೆ. ಇಲ್ಲಿ ಹಂಗೈತೆ, ಹಂಗೆ ಐತೆ ಅಲ್ಲೂ.
ಅಂತ ಅವನು ಅಷ್ಟೇ. ಕೊಡು ಸುಮ್ಮನೆ ಹೇಳಕ್ಕೆ ಯಾವಾಗಲ ಕೊಡ್ತಿದ್ದೆ. ನಮ್ಮ ಅಮ್ಮನ ದೀಕ್ಷೆ ಮೇ ಬೇಡ ಸುಮ್ಕಿರಮ್, ಬಾಡಿಗೆ ಕೊಡ್ಬೇಡ ಅಂಬದು ವರ್ಷಿ ತಮ್ಮನ ಹಂಗೆ ಅಂಬಾಳು. ಯಾಕೆ ಕೊಡಮ್ಮಂತ ಸುಮ್ಮನೆ ಈಗ ಕೆಳಗೇನೆ ಸಾಕು ಕೊಟ್ಬಿಡು. ನಾನು ಯಾರೋ ಒಳ್ಳೆಯವ್ರು ಬರಲಿ ಅಂತ ಕಾಯ್ತಿದ್ದೆ, ಅಂತ ತಿಂತಾರೆ ಊರವ್ರು ಬರೀನಿ. ನಾನು ಅದಕ್ಕೆ ಇವ್ರು ಯಾರೋ ಪಾಪ ಒಳ್ಳೆಯವರು ಬಂದು ನೋಡ್ಕೊಳೋರು ಗಂಡ ಹೆಂಡ್ತಿ ಇಬ್ಬರು ಮಕ್ಕಳೆಲ್ಲ ಓದೋಕ್ಕೆಲ್ಲ ಸೇರಿಸ್ಯಾರಂತೆಲ್ಲ ಬೆಂಗಳೂರಾಗೆಲ್ಲ ನಾವು ಅಮ್ಮ ಎತ್ತಾಗ ಎಲ್ಲ ಇದಾರಂತ ಒಟ್ಟಿನಲ್ಲ ಹಾಸ್ಲಾಗ ಎಲ್ಲ ಓದ್ಕೊಂಡಿದ್ದಾರೆ. ನಾವು ಗಂಡ ಹೆಂಡ್ತಿ ಇಬ್ಬರೇನೇ ಅಂತ ಬಂದಿದ್ರು. ಅದಕ್ಕೆ ನಾನು ಬರ್ಲಿ ಇರಲಿ ಅಂತ ಹೇಳಿದ್ದೀನಿ, ಬರ್ರಿ ಕೊಡ್ತೀವಿ ಅಂತ. ಈ 1ನೇ ತಾರೀಕಿನ ಬರ್ತೀವಿ ಅಂತ ಹೇಳಿರಿ. 1ನೇ ತಾರೀಕಿಂದ ಲೆಕ್ಕ ಆಗುತ್ತೆ, ಅದಕ್ಕೆ 1ನೇ ತಾರೀಕಿಂದ ಬರ್ತೀವಿ ಅಂತ ಹೇಳ್ಯಾರಮ್ಮ. ನೋಡ್ಬೇಕು ಅದೇಲಿ ಬಂದರೆ ಸುಮ್ಮನೆ ಕೊಟ್ಬಿಡ್ತೀನಿ. ಸರಿ ಆಯ್ತು ಹೇಳತ್ತೆ ಹಂಗೆ ಮಾಡು. ನೀನೇನು ಯೋಚನೆ ಮಾಡ್ಬೇಡ, ಸುಮ್ಮನೆ ನಾವು ಒಯ್ದೀವಿ, ನಾವೆಲ್ಲ ನೋಡ್ಕೊಂತೀವಿ ಅವ್ನು ಪಾಡಿಗೆ ಅವ್ನು ಹೆಂಗಾನೆ ಇರಲಿ ಹೇಳು. ಆಂಟಿ ಬರೀ ತಿಂಡಿ ತಿಂದಿರಿ ಅಂತೆ. ಬೇಡಮ್ಮ, ಇಲ್ಲಿ ಅಮ್ಮ ಇಡ್ಲಿ ಮಾಡಿ ಚಟ್ನಿ ಮಾಡಿ ಸಾಂಬಾರು ಮಾಡೈತಂತೆ, ಇಲ್ಲೇ ತಿಂತೀವಿ. ನಾನು ಒಟ್ಟು ಕಸ ಹೊಡೆದು ಎಲ್ಲ ಒರೆಸ್ಕೊಟ್ಟೆ, ಅಮ್ಮ ಎಲ್ಲ ತಿಂಡಿ ಮಾಡೈತೆ. ಹೆಂಗ ಇವಾಗ ನಾವಿರೋದಕ್ಕೆ ಒಟ್ಟು ವಾಸೆ ಅಮ್ಮಗೆ. ನಾನು ಹಿಂಗೆ ಕಸ ಹೊಡ್ಕೊಟ್ನೆಲ್ಲ ಒರೆಸ್ಕೊಟ್ಟು ಹೋಗ್ತಿದ್ದೆ. ನನಗೂ ಟೈಮ್ ಇರಲ್ಲ, ಅಲ್ಲಿ ಬೇರೆ ಮಾಡಬೇಕು, ಹೋಟ್ಲತ್ತ ಬೇರೆ ಹೋಗ್ಬೇಕು, ಕೆಲಸದ ಬಿಜಿ ಇರೋದ್ರಿಂದ ಬರೋಕ್ಕಾಗಲ್ಲ ಕಣಂಟಿ. ನೀವೇ ಇಲ್ಲೇ ಇರ್ರಿ ಸುಮ್ಮನೆ. ಅದಕ್ಕೆ ಕಣಮ್ಮ ಪುಣ್ಯಮ್ಮ ಇಲ್ಲೇ ಇರ್ರಿ ಅಂತ ಹೇಳಿದ್ದೀನಿ ನೋಡಿ. ಅದ್ದಾಗಿಂದನೂ ಎಲ್ಲ ಬಾಗಿಲು ತೊಳೆಯೋದು ಕಸ ಹೊಡೆದೆಲ್ಲ ಒರೆಸೋದು ಎಲ್ಲ ಮಾಡ್ತು. ನಾನು ತಿಂಡಿ ಮಾಡೀನಿ. ಈಗ ಹಿಂಗೆ ಆರಾಮಾಗಿ ಇದು ಮಾಡ್ಕೊಡೋರಿದ್ರು ಸಾಕು ನನಗೆ. ಒಬ್ಬಳೇ ಮಾಡ್ಕೋಬೇಕು, ಒಬ್ಬಳೇ ಇರ್ಬೇಕಂದ್ರೆ ನನಗೆ ಬೇಜಾರು. ಹೋಗಿ ತಲೆ ಎಲ್ಲ ಬಿಸಿ ಆದಂಗೆ ಆಗುತ್ತೆ ನನಗೆ. ಏನಪ್ಪ ಇದು ಈ ಜೀವನ, ಎಂಥ ಜೀವನ, ಒಬ್ಬಟ್ಟಿ ಜೀವನ ಯಾರಿಗೂ ಬೇಡಮ್ಮಂಗಾಗುತ್ತೆ. ಯೋಟ ಮಟ್ಟಿಗೆ ಹಿಂಗೆ ಇದ್ಬಿಟ್ರಿ ಅಂತ ನಾನು ಮಾಡೋಕ್ಕಾಗಲ್ಲ. ನನಗೇನು ಒಲೆ ಮುಂದೆ ಮಾಡೋಕ್ಕೆ ನನಗೆ ಬೇಜಾರಿಕೆ ಮೇಲೆ ಅಡುಗೆ ಪಡಿಗೆನ. ನನಗೆ ಕಸ ಹೊಡೆಯೋದನ್ನೆಲ್ಲ ಒರೆಸೋದು ಎಂಥವೂ ಆಗಲ್ಲ ಅಷ್ಟೇ. ಒಟ್ಟು ನೆಲಗಿಲ್ಲ ಒರೆಸ್ಬೇಕು, ಒಟ್ಟು ಕಟ್ ಮಾಡಬೇಕು ಅಂದರೆ ನನಗಾಗಲ್ಲ. ಅಡುಗೆ ಸೊಪ್ಪೆ ನಾನು ತಿಂತದ್ದು ಬೇಕಾದ್ರೆ ಮಾಡ್ತೀನಿ. ನಾನು ಅಡುಗೆ ಮಾಡೋಕ್ಕೆ ಮಾತ್ರ ಬೇಜಾರಿಕೆವಲ್ಲ ನಾನು. ಏನು ಮಾಡೋಣ ಆಗಲ್ಲ. ಒಟ್ಟು ಬಟ್ಟೆನೆಲ್ಲ ಒರೆಸಿ ಏನಂದರೆ ಸೊಂಟಲ್ಲಿ ನೋಯ್ಯುತ್ತೆ. ಹತ್ಕಾಲಿನ ಬತ್ತ ಏನು ವಯಸ್ಸು ಬರುತ್ತೆ, ವಯಸ್ಸೋದಂಗೆಲ್ಲ ಹಂಗೆ ಕಣಮ್ಮ. ಸುಮ್ಕೆರಿ ನಾವಿರ್ತೀವಿ ಇಲ್ಲೇನೆ ನೋಡ್ಕೊಂತೀವಿ. ಇರ್ರಂಟೆ ನಮ್ಮನ್ನ ಇರ್ರಿ ಎಂಬುದು ಅಜ್ಜಿ ನಮ್ಗಂತ ಇರೋಕೆ ಆಗಲ್ಲ ಹೋಗತ್ತ. ಅಯ್ಯಪ್ಪನ ಇಲ್ಲೇ ರೋಡ್ ಇಲ್ವಲ್ಲ, ಇರೋದೇ ಇಲ್ಲ, ಅಲ್ಲಿಗೆ ಹೋಗುತ್ತೆ ಆಗಲ್ಲ. ನಾನು ಇರ್ರಿ ಎಂಬುದು ನಾ ಒಂದೆರಡು ದಿನ ಇದ್ದು ನೋಡಿ, ಅದಕ್ಕೆ ನೀವೇ ಇಟ್ಕೊಂಡು ಹೋಗ್ರಿ ಇಲ್ಲೇ. ನಾನು ಅದಕ್ಕೆ ಹೇಳ್ತಾ ಇದ್ದ ನಮ್ಮ ಇಲ್ಲೇ ಇರ್ರಿ, ಅವ್ನ ಪಾಡಿಗೆ ಅವ್ನು ಅಲ್ಲಿರ್ಲೇಳು. ಇವಾಗ ಇನ್ನೇನು ಅವನು ಮದುವೆ ಆಗೈತೆ, ಅವನು ನೋಡ್ಕೊಂಬರಿಲ್ಲ ಅಂಬಕ್ಕೆ ಅವ್ರ ಗಂಡ ಹೆಂಡ್ತಿ ಇರ್ತಾರೆ. ನಿಮ್ಮ ಪಾಡಿಗೆ ನೀವು ಸುಮ್ಮನೆ ಇಲ್ಲಿರ್ರಿ ಅಂತ ನಾನು ಅದನ್ನೇ ಹೇಳಿರೋದು ನಮ್ಮ ಅಮ್ಮನಿಗೆ. ಇರ್ತಾಳೆ ನಮ್ಮ ಸಂಗೀತ ಮೇನಿದ್ದವನಾಗೇನೆ ಏನು ಬಿಡಪ್ಪ ಬೇರೆ ಊರಿಂದ ಬಂದಿಲ್ಲ ಇದ್ದಾರೆ ಎಂಬಕ್ಕೆ ಹೇಳಿಲ್ಲ. ಇದೇ ಊರಾಗೆ ಹೆಂಗ ಇದ್ದಾರೆ ಬಿಡಪ್ಪ ಅಮ್ಮನ ನೋಡ್ಕೊಂಡು ಹೋಗ್ತಾರೆ ಜನ. ಇದು ಬಿಡಿ ಪಟ್ ನೀವು ಮಾತ್ರ ಹೋಗ್ಬೇಡ್ರಿ, ನಾನು ಸಾಯ್ತಾರೆ. ಆಯ್ತು ಹೇಳಮ್ಮ, ಹೋಗಲ್ಲ ಇಲ್ಲೇ ಇರ್ಕೊಂಡು ನೋಡ್ಕೊಂತೀವಿ ಹೇಳು. ನಾವೇನಿಲ್ಲ ನಮ್ಮ ಅಂತಕ್ಕೆ ಹೋಗಿ ಮಾತಾಡ್ಸಿರೋ ನಾವು ಹಿಂಗೆ ಬರ್ತೀವಿ, ಇಲ್ಲೇ ಇರ್ತೀವಿ ನಾನು ರಾಜಿ ಪಟ್. ನಮ್ಮ ದುಡಿಮೆ ನಾವು ಮಾಡ್ಕೊಂಡು, ನಿಮ್ಮ ದುಡಿಮೆ ನೀವು ಮಾಡ್ಕೊಳ್ರಿ. ನಾನೇನು ಯಾಕೋ ನೀವೇನು 1 ರೂಪಾಯಿ ಕೊಡಬೇಡ್ರಿ, ಎಂಥದ್ದಿಲ್ಲ. ನನಗೇನು ಮನೆಯಾಗ ಆರಾಮೊಬ್ರು ಜೊತೆಗಿರ್ಬೇಕು ಅಂಬೋದೇ ಇರೋದು ನನಗಷ್ಟೇ. ಅದೇ ನನಗೆ ಬೇಕಾಗಿರೋದು. ನೀವು ದುಡ್ದು ನೀವು ಬುದ್ಧಿವಂತರಾಗಿ ಕೇಳಿರ್ಬೇಕಾದ್ರೆ ನಿಮ್ಗೆ ಏನು ದುಡಿ ಹಾಕ್ಬೇಕಾದ್ರೆ ಏನು ಸಹಾಯ ಬೇಕಂದ್ರೆ ನಾನು ಮಾಡ್ತೀನಿ. ಆದ್ರೆ ನನಗೆ ಯಾರನ್ನೊಬ್ರು ಮನೆಯಾಗ ಇರಬೇಕು. ನಿಮ್ಮ ದುಡಿಮೆ ನನಗೆ 1 ರೂಪಾಯಿ ಕೊಡಬೇಡ್ರಿ, ಸಾಕಿಲ್ಲ ನನ್ನ ದುಡ್ಡಾಗೆ ಕರ್ಕೊಂಡು ತೋರಿಸ್ರಿ ಅಂತ. ನಿಮ್ಮ ದುಡ್ಡು ಮಾತ್ರ ನಾನು 1 ರೂಪಾಯಿನೂ ಬಯಸಲ್ಲ. ಮನೆಯ ನನಗೆ ಇಟ್ಕೊಂಡು ಹೋದ್ರೆ ಸಾಕು ಅಷ್ಟೇ. ನನ್ನ ಮಗ ನನ್ನ ಮಗಳು ಅಂತ ತಿಳ್ಕೊಂತೀನಿ ಅಷ್ಟೇ. ನಾನು ತಿಳ್ಕೊಂತೀನಿ. ನಾನು ಸಾಯತಕ್ಕನ ಸಂಗೀತನೂ ರಾಜನು ನಮ್ಮ ಮನೆಯಾಗೆ ಇರ್ರಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ನನಗೂ ಯಾರು ಇಲ್ಲ, ಹಬ್ಬಲು ಬೇಜಾರಾಗುತ್ತೆ. ಅದಕ್ಕೆ ಅಲ್ಲೂ ಒಟ್ಟು ಮಗ ಆಗ ಸೊಸಿಗೂ ಅವ್ರಿಗೂ ಜವಾಬ್ದಾರಿ ಬರ್ಬೇಕಂದ್ರೆ ಅವ್ರ ಪಾಡಿಗೆ ಅವ್ರು ಇಲ್ಲ ಅಲ್ಲಿರ್ತಾರೆ. ಅದಕ್ಕೆ ನೀವು ಇಲ್ಲಿದ್ದಿರ್ರಿ ಅಂತ ಹೇಳಿದ್ರಿ. ನನಗಂತ ಯೋಚನೆ ಇದ್ರೆ ಅದೇ ಹೋದ್ರು. ಅದಕ್ಕೆ ಇವಾಗ ಫೈನಲ್ಲಾಗಿ ಇವರೇ ನೋಡ್ಕೊಂಬಕ್ಕಿರ್ಲೇಳು, ನೀವೇ ಮನೆ ತಗೊಳ್ರಿ, ನಮ್ಗೇನು ಬೇಡಮ್ಮ ಸಾಕಿರೋ ನಮ್ಮ ಮಗ ಮಾಡಿದ್ದೀವಿ ಅಂತ ಹೇಳ್ತಿದ್ವಿ. ಅದಕ್ಕೆ ಮನೆ ಹಳ್ಳಿನಾಗಿ ಇಲ್ಲಿ ಇಚ್ಛಮನ್ ಅಂತ ಇದನ್ನು ನಾನು ರಾಜನು ಇದೇ ಊರು, ಏನು ಬೇರೆ ಊರಲ್ಲ ಏನೆಲ್ಲ. ಬೇರೆ ಊರಿಂದ ಅವ್ರು ಸೀತಮ್ಮ ದೀಕ್ಷಾ ಇವರೆಲ್ಲ ಬರೋಕ್ಕಾಗಲ್ಲ. ಯಾಕಂದರೆ ಅವರು ಅಲ್ಲೇ ಅವ್ರ ಊರಾಗಿರ್ತಾರೆ, ಬರೋಕ್ಕಾಗಲ್ಲ. ಅದಕ್ಕೆ ನನಗೂ ಬೇಜಾರ, ಮನೆಯಾಗ ಒಬ್ಬಳೇ ಇರೋಕ್ಕಂತೂ ನನಗೆ ಸಖತ್ ಬೇಜಾರ. ಅದಕ್ಕೋಸ್ಕರ ನೋಡ್ತಾ ಇರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.